ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಕೈಗಾರಿಕಾ ಸ್ಥಳಗಳ ಸಂಖ್ಯೆ ಎಷ್ಟು? ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಕೈಗಾರಿಕಾ ಸ್ಥಳಗಳ ಸಂಖ್ಯೆ ಎಷ್ಟು ಅಂದ್ರೆ 5 ಕೈಗಾರಿಕಾ ಸ್ಥಳಗಳದಾವ ನೋಡಿ. 5 ಕೈಗಾರಿಕಾ ಸ್ಥಳಗಳು ಯಾವಂದ್ರೆ ಬೆಂಗಳೂರು, ತುಮಕೂರು, ಕೋಲಾರ, ಮೈಸೂರು, ಮಂಡ್ಯ, ದಕ್ಷಿಣ ಕನ್ನಡ, ಉಡುಪಿ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ರಾಯಚೂರ, ಕೊಪ್ಪಳ, ಬಳ್ಳಾರಿ. ಇವು ಕರ್ನಾಟಕ ರಾಜ್ಯದ 5 ಕೈಗಾರಿಕಾ ವಲಯಗಳು ಅಂತ ಹೇಳಿ ಗುರುತಿಸ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವಂತಹ ಕೈಗಾರಿಕಾ ವಲಯಗಳ ಸಂಖ್ಯೆಗಳು. ಐದು, 4, 3, 2. ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಒಟ್ಟು ಅನುಸೂಚಿತ ಪ್ರದೇಶಗಳ ಸಂಖ್ಯೆ ಎಷ್ಟು? ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಒಟ್ಟು ಅನುಸೂಚಿತ ಪ್ರದೇಶಗಳ ಸಂಖ್ಯೆ ಎಷ್ಟು? ಟೋಟಲ್ 4 ಅನುಸೂಚಿತ ಪ್ರದೇಶಗಳದ ನೋಡಿ. 4 ಯಾವುವು? ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಕಲಬುರಗಿ ಜಿಲ್ಲೆಯ ವಾಡಿ ಮತ್ತು ಶಹಾಬಾದಿ, ಯಾದಗಿರಿ ಜಿಲ್ಲೆಯ ಭೀಮರಾಯನಗುಡಿ, ಬೆಳಗಾವಿ ಜಿಲ್ಲೆಯ ಗೋಕಾಕ್. ನೋಡಿ, ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಕಲಬುರಗಿ ಜಿಲ್ಲೆಯ ವಾಡಿ ಮತ್ತು ಶಹಾಬಾದಿ, ಯಾದಗಿರಿ ಜಿಲ್ಲೆಯ ಭೀಮರಾಯನಗುಡಿ ಮತ್ತೆ ಬೆಳಗಾವಿ ಜಿಲ್ಲೆಯ ಗೋಕಾಕ್. ಕರ್ನಾಟಕ ರಾಜ್ಯದಲ್ಲಿ ಟೋಟಲ್ 4 ಸ್ಥಳಗಳಲ್ಲಿ ಈ ಒಂದು ಅನುಸೂಚಿತ ಪ್ರದೇಶಗಳನ್ನು ನೋಡ್ಲಿಕ್ಕ ಸಾಧ್ಯ ಇದೆ ಅಂತ. ನಮ್ಮ ರಾಜ್ಯದಲ್ಲಿ ಕಂಡು ಬರುವಂತಹ ಅನುಸೂಚಿತ ಪ್ರದೇಶಗಳ ಸಂಖ್ಯೆ. ಎರಡು, 3, 4, 5. ಭಾರತ ದೇಶದಲ್ಲಿ ಕಂಡುಬರುವ ಒಟ್ಟು ಹಾಟ್ಸ್ಪಾಟ್ಗಳ ಸಂಖ್ಯೆ ಎಷ್ಟು? ಹಾಟ್ಸ್ಪಾಟ್ಗಳ ಸಂಖ್ಯೆ. ನಾಲ್ಕು ಹಾಟ್ಸ್ಪಾಟ್ಗಳದ ನೋಡಿ. 4 ಹಾಟ್ಸ್ಪಾಟ್ಗಳು. ನಂಬರ್ 1 ಪೂರ್ವ ಹಿಮಾಲಯ. ನಂಬರ್ 2 ಇಂಡೋ ಬರ್ಮಾ ಬೆಟ್ಟಗಳು. ನೆಕ್ಸ್ಟ್ ಪಶ್ಚಿಮ ಘಟ್ಟಗಳು. ನೆಕ್ಸ್ಟ್ ಸುಂದಾಲ್ ಲ್ಯಾಂಡ್. ಹಿಮಾಲಯ, ಪೂರ್ವ ಹಿಮಾಲಯ, ಇಂಡೋ ಬರ್ಮಾ ಬೆಟ್ಟಗಳು, ಪಶ್ಚಿಮ ಘಟ್ಟಗಳು, ಸುಂದಾಲ್ ಲ್ಯಾಂಡ್. ಇವು ದೇಶದಲ್ಲಿ ಕಂಡುಬರುವ 4 ಹಾಟ್ಸ್ಪಾಟ್ಗಳು. ನಮ್ಮ ರಾಜ್ಯದಲ್ಲಿ ಕಂಡುಬರುವ ಹಾಟ್ಸ್ಪಾಟ್ ಯಾವುದು? ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಹಾಟ್ಸ್ಪಾಟ್ ಪಶ್ಚಿಮ ಘಟ್ಟಗಳು ನೋಡಿ. ಪಶ್ಚಿಮ ಘಟ್ಟಗಳು
ಕರ್ನಾಟಕ ರಾಜ್ಯದಿಂದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಸ್ಥಳಗಳ ಸಂಖ್ಯೆ ಎಷ್ಟು? ಎಕ್ಸಲೆಂಟ್. ಕರ್ನಾಟಕ ರಾಜ್ಯದಿಂದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಸ್ಥಳಗಳ ಸಂಖ್ಯೆ 3 ಸ್ಥಳಗಳು. ಓಕೆ. ಭಾರತ ದೇಶದಲ್ಲಿ ಎಷ್ಟು ಸ್ಥಳಗಳು? ಎಸ್, ವೆರಿ ಗುಡ್. 40 ಸ್ಥಳಗಳು ನೋಡಿ. ಭಾರತ ದೇಶದ 40ನೇ ಸ್ಥಳ ಯಾವುದು? ಭಾರತ ದೇಶದ ಗುಜರಾತ್ ರಾಜ್ಯದಲ್ಲಿ ಕಂಡು ಬರುವಂತ ಧೋಲವೀರ ಅನ್ನುವಂಥ ಸ್ಥಳ ನೋಡಿ. ಗುಜರಾತ್ ರಾಜ್ಯದಲ್ಲಿ ಕಂಡು ಬರುವಂತ ಧೋಲವೀರ ಅನ್ನುವಂಥ ಸ್ಥಳ ಇದೆಯಲ್ಲ, ಕರ್ನಾಟಕ ರಾಜ್ಯದಿಂದ 40ನೇ ಸ್ಥಳ. ಆರು ಸ್ಥಳಗಳು, 8 ಸ್ಥಳಗಳು, 10 ಸ್ಥಳಗಳು, 15 ಸ್ಥಳಗಳು. ಕರ್ನಾಟಕ ರಾಜ್ಯದಲ್ಲಿ ವೈವಿಧ್ಯತೆ ಪಾರಂಪರಿಕ ಸ್ಥಳಗಳ ಸಂಖ್ಯೆ ಎಷ್ಟು? ಕರ್ನಾಟಕ ರಾಜ್ಯದಲ್ಲಿ ವೈವಿಧ್ಯತೆ ಪಾರಂಪರಿಕ ಸ್ಥಳಗಳ ಸಂಖ್ಯೆ ಎಷ್ಟು? ಕರ್ನಾಟಕ ರಾಜ್ಯದಲ್ಲಿ ವೈವಿಧ್ಯತ ಪಾರಂಪರ ಸ್ಥಳಗಳ ಸಂಖ್ಯೆ ಎಷ್ಟು? ಕರ್ನಾಟಕ ರಾಜ್ಯದಲ್ಲಿ ಅದ್ಭುತವಾದ ಸ್ಥಳಗಳ ಸಂಖ್ಯೆ ಎಷ್ಟು? ಸಂಜು, ಸುಂಡರ್ಲ್ಯಾಂಡ್ ಅಂದ್ರೆ ಅಂಡೋಮಾನ್ ನಿಕೋಬಾರ್ ದ್ವೀಪಗಳು. ಎಸ್, ಅದ್ಭುತವಾದ ಸ್ಥಳಗಳ ಸಂಖ್ಯೆ ಅಂದ್ರೆ 7. ನಮ್ಮ ರಾಜ್ಯದ ಅದ್ಭುತವಾದ ಸ್ಥಳಗಳ ಸಂಖ್ಯೆ ಅಂದ್ರೆ 7. ಒಂದು ಹಂಪಿ, ಬಿಜಾಪುರ ಅಥವಾ ವಿಜಯಪುರ, ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ, ನೆಕ್ಸ್ಟ್ ಕೊಪ್ಪಳ ಜಿಲ್ಲೆಯ ಹಿರೇಬೆಣಕಲ್ಲು, ಮೈಸೂರಿನ ಅರಮನೆ, ಜೋಗ ಜಲಪಾತ ಮತ್ತೆ ನೇತ್ರಾಣಿ. ಇವು ಕರ್ನಾಟಕ ರಾಜ್ಯದ 7 ಅದ್ಭುತಗಳು. ಕರ್ನಾಟಕ ರಾಜ್ಯದ 8 ಜೀವ ವೈವಿಧ್ಯತಾ ಸ್ಥಳಗಳು, ವೈವಿಧ್ಯತಾ ಪಾರಂಪರಿಕ ಸ್ಥಳಗಳು ತಾಣಗಳು. ಕರ್ನಾಟಕ ರಾಜ್ಯದಲ್ಲಿ ಜೀವ ವೈವಿಧ್ಯತೆ ಪಾರಂಪರಿಕ ತಾಣಗಳ ಸಂಖ್ಯೆ 8 ಅದಾವೆ. 8ರಲ್ಲಿ ಒಂದನೇದು ಯಾವುದು? ಅಂತರಗಂಗಾ ಬೆಟ್ಟ. ಅಂತರಗಂಗಾ ಬೆಟ್ಟ ಎಲ್ಲಿದೆ? ಕೋಲಾರದಲ್ಲಿ ಕಂಡು ಬರುತ್ತದೆ. ಅಂತರಗಂಗಾ ಬೆಟ್ಟ ಕೋಲಾರದಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್ ಮಹಿಮಾರಂಗ ಬೆಟ್ಟ. ಎಲ್ಲಿದೆ ಮಹಿಮಾರಂಗ ಬೆಟ್ಟ? ಎಲ್ಲಿದೆ? ನೆಲಮಂಗಲದಲ್ಲಿದೆ ನೋಡಿ. ನೆಲಮಂಗಲದಲ್ಲಿ ಕಂಡು ಬರ್ತದೆ. ಆದಿನಾರಾಯಣ ಬೆಟ್ಟ. ಎಲ್ಲಿದೆ? ಚಿಕ್ಕಬಳ್ಳಾಪುರದಲ್ಲಿದೆ. ಆದಿನಾರಾಯಣ ಬೆಟ್ಟ ಚಿಕ್ಕಬಳ್ಳಾಪುರದಲ್ಲಿದೆ. ನೆಕ್ಸ್ಟ್ ಜಿಕೆವಿಕೆ. ಬೆಂಗಳೂರದಲ್ಲಿದೆ ಜಿಕೆವಿಕೆ. ಮತ್ತೆ ನಲ್ಲೂರು ಹುಣಸೆ ಸವನೆ. ಎಲ್ಲಿದೆ ಇದು? ದೇವನಹಳ್ಳಿ.
ದೇವನಹಳ್ಳಿ, ಅಂಬಾರಗುಡ್ಡ, ಎಲ್ಲಿದೆ ಇದು? ದಕ್ಷಿಣ ಕನ್ನಡ, ಕುಮಾರ ನದಿ, ಅಂಬಾರಗುಡ್ಡ ಶಿವಮೊಗ್ಗ. ನೆಕ್ಸ್ಟ್ ಕುಮಾರಧಾರ ನದಿ ಪ್ರದೇಶ, ದಕ್ಷಿಣ ಕನ್ನಡ. ನೆಕ್ಸ್ಟ್ ಹೊಗೆಕವನ, ಚಿಕ್ಕಮಗಳೂರು. ಇವು ಕರ್ನಾಟಕ ರಾಜ್ಯದ 8 ಪ್ರಮುಖವಾದಂತ ಜೀವ ವೈವಿಧ್ಯ ಪಾರಂಪರಿಕ ತಾಣಗಳು ಅಂತೇಳಿ ಗುರುತಿಸಿದ್ದಾರೆ. ಕರ್ನಾಟಕ ರಾಜ್ಯದ 8 ಜೀವ ವೈವಿಧ್ಯ ಪಾರಂಪರಿಕ ತಾಣಗಳು ಅಂತಂದ್ರ ಅಂತರಗಂಗಾ ಬೆಟ್ಟ ಕೋಲಾರ, ಮಹಿಮಾರಂಗ ಬೆಟ್ಟ ನೆಲಮಂಗಲ, ಆದಿನಾರಾಯಣ ಬೆಟ್ಟ ಚಿಕ್ಕಬಳ್ಳಾಪುರ, ಜಿಕೆವಿಕೆ ಬೆಂಗಳೂರು, ನಲ್ಲೂರು ಹುಣಸೆ ಸೇವನೆ ದೇವನಹಳ್ಳಿ, ಅಂಬಾರಗುಡ್ಡ ಶಿವಮೊಗ್ಗ, ಕುಮಾರಧಾರ ನದಿ ಪ್ರದೇಶ ದಕ್ಷಿಣ ಕನ್ನಡ, ಹೊಗೆಕವನ ಚಿಕ್ಕ ಮಂಗಳೂರು. ನೋಡಿ, ಇವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವಂತ ಪ್ರಮುಖವಾದಂತ ಜೀವ ವೈವಿಧ್ಯತಾ ಪಾರಂಪರಿಕ ತಾಣಗಳು ಅಂತೇಳಿ ಗುರುತಿಸಿ. ಭಾರತ ದೇಶದಲ್ಲಿ ಜಿಕೆವಿಕೆ ಅಂದ್ರೆ ಏನು? ಇದು ಬೆಂಗಳೂರಿನಲ್ಲಿ ಕಂಡುಬರುವಂತ ವಿಶಿಷ್ಟವಾಗಿರುವ ಒಂದು ಕೃಷಿ ವಿಶ್ವವಿದ್ಯಾಲಯ ಅಂತ ಕರಿತೀವಿ. ಗಾಂಧೀಜಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಜಿಕೆವಿಕೆ. ನೆಕ್ಸ್ಟ್ ಹೋಗೋಣ. ಟೋಟಲ್ ಭಾರತ ದೇಶದಲ್ಲಿ ಕಂಡುಬರುವ ಜೀವ ವೈವಿಧ್ಯ ತಾಣಗಳ ಸಂಖ್ಯೆ ಎಷ್ಟು? ಎಸ್, ಕಾಶಿನಾಥ್ ಕರೆಕ್ಟ್ ಆನ್ಸರ್. 18 ನೋಡಿ, ದೇಶದಲ್ಲಿ ಟೋಟಲ್ 18 ಜೈವಿಕ ಸಂರಕ್ಷಣಾ ತಾಣಗಳಿವೆ. ಪ್ರತಿದಿನ 7 ಗಂಟೆ ತೊದ್ದೆ, ಇವತ್ತೊಂದಿನ ಟೈಮ್ ಲೇಟ್ ಆಗಿ ತಗೊಂಡಿದ್ದೇನೆ. ಭೂಮಿ, ಮಂಗಳ, ಗುರು, ಶನಿ. ಭೂಮಿಯ ಮೇಲೆ ನಿಂತುಕೊಂಡು ಬರಿಗಣ್ಣಿನಿಂದ ನೋಡುವ ಕೊನೆಯ ಗ್ರಹ ಯಾವುದು? ಭೂಮಿಯ ಮೇಲೆ ನಿಂತುಕೊಂಡು ಬರಿಗಣ್ಣಿನಿಂದ ನೋಡುವ ಕೊನೆಯ ಗ್ರಹ ಯಾವುದು? ಈ ಗ್ರಹದಲ್ಲಿ ಬರಿಗಣ್ಣಿನಿಂದ ನೋಡಲು ಸಾಧ್ಯವಿದೆ. ಬರಿಗಣ್ಣಿನಿಂದ ನೋಡುವ ಕೊನೆಯ ಗ್ರಹ ಯಾವುದಂದ್ರ ಸರಿಯಾದಂತ ಉತ್ತರ, ರೈಟ್ ಆನ್ಸರ್. ಯಾವ ಗ್ರಹ? ಬರಿಗಣ್ಣಿನಿಂದ ಶನಿ ಗ್ರಹ. ನೋಡಿ, ಯಾವ ಗ್ರಹವನ್ನ ಕೃಷಿ ದೇವತೆ ಎಂದು ಕರೆಯುತ್ತಾರೆ? ಯಾವ ಗ್ರಹವನ್ನ ಕೃಷಿ ದೇವತೆ ಎಂದು ಕರೆಯುತ್ತಾರೆ? ಶನಿ ಗ್ರಹವನ್ನು ನೋಡಿ, ಇಡೀ ಸೋಲಾರ್ ಸಿಸ್ಟಮ್ದಲ್ಲಿ ಸೌರಮಂಡಲದಲ್ಲಿ ಯಾವ ಗ್ರಹವನ್ನು ಕೃಷಿ ದೇವತೆ ಎಂದು ಕರೆಯುತ್ತಾರಂದ್ರ ಶನಿ ಗ್ರಹವನ್ನು ಕೃಷಿ ದೇವತೆ ಅಂತ ಕರೀತಾರೆ. ಆಲ್ರೆಡಿ ನಾವು 3 ಗ್ರಹಗಳನ್ನು ಅಧ್ಯಯನ ಮಾಡಿದ್ದೇವೆ. 3 ಗ್ರಹಗಳು ಯಾವುವು? ಒಂದು ಬುಧ ಗ್ರಹ, ಶುಕ್ರ ಗ್ರಹ, ನಂಬರ್ 3 ಭೂಮಿ. ಇನ್ನೊಂದು ವಿಶಿಷ್ಟವಾಗಿರುವಂತ ಗ್ರಹ ಅಂತಂದ್ರೆ ಮಂಗಳ ಗ್ರಹ. ನೋಡಿ, ಈ ಮಂಗಳ ಗ್ರಹದ ವಿಶೇಷ ಏನು ಅಂದ್ರೆ ಸೌರಮಂಡಲದ 4ನೇ ಗ್ರಹ ಅಂತ ಕರಿತೀವಿ. ಸೋಲಾರ್ ಸಿಸ್ಟಮ್ ಅಲ್ಲಿ ಸೌರಮಂಡಲದ 4ನೇ ಗ್ರಹ
ಒಳಗ್ರಹಗಳಲ್ಲಿ ಕೊನೆಯ ಗ್ರಹ ಅಂತ ಕರೀತಾರೆ ಇದನ್ನು. ಕೊನೆಯ ಗ್ರಹ, ಒಳಗ್ರಹಗಳಲ್ಲಿ ಕೊನೆಯ ಗ್ರಹ ಯಾವುದಂದ್ರ ಮಂಗಳ. ಇದನ್ನ ರೋಮನ್ನರ ಯುದ್ಧ ದೇವತೆ ಎಂದು ಕರೆಯುತ್ತಾರೆ. ಯಾವ ಗ್ರಹವನ್ನ ರೋಮನ್ನರ ಯುದ್ಧ ದೇವತೆ ಎಂದು ಕರೆಯುತ್ತಾರೆ ಅಂದ್ರೆ ಮಂಗಳ ಗ್ರಹ. ರೋಮನ್ನರ ಕೃಷಿ ದೇವತೆ ಅಂದ್ರೆ ಶನಿ. ಯಾವ ಗ್ರಹವನ್ನು ಗೋಲ್ಡಿಲಾಕ್ ಅಂತ ಕರೀತಾರೆ? ಭೂಮಿಯನ್ನು ಗೋಲ್ಡಿಲಾಕ್ ಅಂತ ಕರೀತಾರೆ ನೋಡಿ. ಸೌಂದರ್ಯ ದೇವತೆ ಯುರೇನಸ್. ಸಮುದ್ರ ದೇವತೆ ನೆಪ್ಚೂನ್. ಎಲ್ಲರ ದೇವತೆ ಗುರುಗ್ರಹ. ಯಾರು ಭೂಮಿ ಹೇಳಿಲ್ಲ? ಭೂಮಿ ಫಸ್ಟ್ ದಿನನೂ ಭೂಮಿ ಹೇಳಿನ, ಭೂಮಿ ಹೇಳಿ ಮುಂದೆ ಕಾಲಿಟ್ಟಿನ. ನೋ ಅಂತಾರಲ್ಲ ಇವರು. ಹೇಳಿನ ಯಾಕೆ ನೋ? ಯಾರ ನಿಮ್ಮ ದೇವತೆ? ನಾವು ನಿಮ್ಮ ದೇವತೆ ನಮ್ಮ ಮಾಯಿ, ನಮ್ಮ ದೇವತೆ ನಿಮ್ಮ ಮಾಯಿ. ನಮ್ ಇಲ್ಲಾರ ದೇವಸ್ಥಾನ ನೋಡು. ಭೂಮಿ ಸೌರಮಂಡಲದ 3ನೇ ಗ್ರಹ. ಭೂಮಿಯನ್ನ ಗೋಲ್ಡಿಲಾಕ್ ಅಂತ ಕರೀತಾರೆ. ಗೋಲ್ಡಿಲಾಕ್. ಭೂಮಿಯನ್ನ ನೀಲಿ ಗ್ರಹ ಅಂತ ಕರೀತಾರೆ. ಭೂಮಿಯನ್ನ ಜಲಾವೃತವಾದ ಗ್ರಹ ನೋಡಿ. ಜಲಾವೃತವಾದ ಗ್ರಹ, ನೀಲಿ ಗ್ರಹ, ಗೋಲ್ಡಿಲಾಕ್. ಸೂರ್ಯನ 3ನೇ ಸದಸ್ಯ. ಜನವಸತಿ ಹೊಂದಿದ ಏಕೈಕ ಗ್ರಹ. ಸೌರಮಂಡಲದಲ್ಲಿ ಜನವಸತಿ ಹೊಂದಿದ ಏಕೈಕ ಗ್ರಹ ಇದು. ಇದನ್ನು ನೀಲಿ ಗ್ರಹ ಅಂತ ಕರೀತಾರೆ, ಜಲಾವೃತವಾದ ಗ್ರಹ ಅಂತ ಕರೀತಾರೆ, ಗೋಲ್ಡಿಲಾಕ್ ಅಂತ ಕರೀತಾರೆ. ಕರೆಕ್ಟಾ? ಯಾವ ಗ್ರಹದ ಬಗ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ ಭೂಮಿಯ ಬಗ್ಗೆ ಹೇಳ್ತಾ ಇದ್ದೇನೆ ನಾನು. ಭೂಮಿಯ ಒಟ್ಟು ವಿಸ್ತೀರ್ಣ ಎಷ್ಟಂದ್ರೆ 510 ದಶಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ ನೋಡಿ. ಟೋಟಲ್ ಭೂಮಿಯ ವಿಸ್ತೀರ್ಣ ಎಷ್ಟಿದೆ ಅಂದ್ರೆ 510 ದಶಲಕ್ಷ. ನೋಡಿ 510 ದಶಲಕ್ಷ ಚದರ ಕಿಲೋಮೀಟರ್ ಇದ್ದು ಇದನ್ನ 2 ಭಾಗ ಮಾಡ್ತೀವಿ. 2 ಭಾಗ ಅಂದ್ರೆ ಒಂದು ಕೇವಲ ಭೂಮಿ, ಕೇವಲ ಭೂಮಿ, ಕೇವಲ ನೀರು. ಕೇವಲ ಭೂಮಿ, ಕೇವಲ ನೀರು. ನೀರಿನ ಪ್ರಮಾಣ ಎಷ್ಟಿದೆ? 70.8% ವಾಟರ್ ಇದೆ. ಭೂಮಿಯ ಪ್ರಮಾಣ 29.2% ಭೂಮಿ ಇದೆ. ನೀರು 361 ಹೇಳಿನಲ್ವೆಲ್ಲ, 361 ದಶಲಕ್ಷ ಚದರ ಕಿಲೋಮೀಟರ್ ನೀರಿದೆ. 149 ದಶಲಕ್ಷ ಚದರ ಕಿಲೋಮೀಟರ್ ಭೂಮಿ ಇದೆ. ಕರೆಕ್ಟಾ? ಭೂಮಿಯ ಭ್ರಮಣಾವಧಿ ಎಷ್ಟಿದೆ? ಭೂಮಿಯ ಭ್ರಮಣಾವಧಿ 24 ಗಂಟೆ. ಅಂದ್ರೆ ಟೋಟಲ್ 23 ಗಂಟೆ 56 ನಿಮಿಷ 4.09 ಸೆಕೆಂಡ್. ಇದು ಭೂಮಿಯ ಭ್ರಮಣಾವಧಿ. ಇದು ಇನ್ನು ಭೂಮಿಯ ಪರಿಭ್ರಮಣಾವಧಿ ಭೂಮಿಯ ಪರಿಭ್ರಮಣಾವಧಿ 365 ದಿನ 6 ಗಂಟೆ. 365 ದಿನ 6 ಗಂಟೆ ಭೂಮಿಯ ಪರಿಭ್ರಮಣಾವಧಿ. ಭೂಮಿಯ ಭ್ರಮಣಾವಧಿ 23 ಗಂಟೆ 56 ನಿಮಿಷ
4.09 ಸೆಕೆಂಡ್. ಭೂಮಿ ಒಂದು ಬಾರಿ ತನ್ನನ್ನು ತಾನು ಸುತ್ತಕೋಬೇಕಾದ್ರೆ ಇಷ್ಟು ಟೈಮ್ ತೋತದ. ಒಂದು ಬಾರಿ ತನ್ನನ್ನು ತಾನು ಸುತ್ತಾ ಇನ್ನೊಂದು ಆಕಾಶಕಾಯವನ್ನು ಸುತ್ತಂದ್ರೆ ಅದನ್ನ ಪರಿಭ್ರಮಣಾವಧಿ ಅಂತ ಹೇಳಿ ಕರಿತೀವಿ. ಸೂರ್ಯನಿಂದ ಭೂಮಿ ಇರುವ ದೂರ ಎಷ್ಟು? 149 ಮಿಲಿಯನ್ ಕಿಲೋಮೀಟರ್. 149 ಮಿಲಿಯನ್ ಕಿಲೋಮೀಟರ್ ಸೂರ್ಯನಿಂದ ಭೂಮಿ ಇರುವ ದೂರ ಇದು. ಸೂರ್ಯ ಮತ್ತು ಭೂಮಿ ಮಧ್ಯೆ ಇರುವಂತ ದೂರವನ್ನು ಏನಂತ ಕರೀತಾರೆ ಅಂದ್ರೆ ಒಂದು ಆಸ್ಟ್ರೋನಾಮಿಕ್ ಯೂನಿಟ್ ಅಂತ ಕರೀತಾರೆ. ಆಸ್ಟ್ರೋನಾಮಿಕ್ ಯೂನಿಟ್ ಎನ್ನುವರು. ಕರೆಕ್ಟಾ? ಸೂರ್ಯ ಮತ್ತು ಭೂಮಿಯ ಮಧ್ಯೆ 149 ಮಿಲಿಯನ್ ಕಿಲೋಮೀಟರ್ ದೂರ ಇದೆ ಅಂದ್ರೆ ಸೂರ್ಯ ಮತ್ತು ಭೂಮಿಯ ಮಧ್ಯೆ ಇರುವಂತ ಒಂದು ದೂರವನ್ನು ಏನಂತ ಕರಿತೀವಿ ಅಂದ್ರೆ ಒಂದು ಆಸ್ಟ್ರೋನಾಮಿಕ್ ಯೂನಿಟ್ ಅಂತ ಹೇಳಿ ಗುರುತಿಸ್ತೀವಿ. ಕರೆಕ್ಟಾ? ಭೂಮಿ ಏಕೈಕ ಉಪಗ್ರಹ ಯಾವುದು? ಚಂದ್ರ. ನೋಡಿ, ಚಂದ್ರನ ಕಿರಣಗಳು ಭೂಮಿಗೆ ಬಂದು ತಲುಪಬೇಕಾದರೆ ತೆಗೆದುಕೊಳ್ಳುವ ಕಾಲಾವಧಿ ಎಷ್ಟು? ವೆರಿ ಗುಡ್, 1.3 ಸೆಕೆಂಡ್. ಸೂರ್ಯನ ಕಿರಣಗಳು ಭೂಮಿಗೆ ಬಂದು ತಲುಪಬೇಕಾದರೆ ತೆಗೆದುಕೊಳ್ಳುವ ಕಾಲಾವಧಿ 8 ನಿಮಿಷ 20 ಸೆಕೆಂಡ್. ಎಂಟು ನಿಮಿಷ 20 ಸೆಕೆಂಡ್. ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಎಷ್ಟಿದೆ? ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ 12,756 ನೋಡಿ.